ಇಡೀ ಕೊಠಡಿಯು ಗುಲಾಬಿ ಮತ್ತು ಚಿನ್ನದ ಬಣ್ಣದ ಬೆಳಕಿನಿಂದ ತುಂಬಿತ್ತು. ಸುತ್ತಲೂ ಗುಲಾಬಿ, ಮಲ್ಲಿಗೆ ಮತ್ತು ಸುಗಂಧರಾಜ ಹೂವುಗಳ ಹಾರಗಳನ್ನು ತೂಗುಹಾಕಲಾಗಿತ್ತು. ಅದು ಕೋಣೆಯಲ್ಲಿ ಒಂದು ಸಿಹಿಯಾದ ಪರಿಮಳವನ್ನು ಹರಡುತ್ತಿತ್ತು. ಹಾಸಿಗೆಯ ಮೇಲೆ ಬಿಳಿ ಬಣ್ಣದ ಬೆಡ್ಶೀಟ್ ಮೇಲೆ ಕೆಂಪು ಗುಲಾಬಿ ದಳಗಳನ್ನು ಚೆಲ್ಲಲಾಗಿತ್ತು. ಮೂಲೆಯಲ್ಲಿ ಒಂದು ಸಣ್ಣ ದೀಪ ಉರಿಯುತ್ತಿತ್ತು. ಅದರ ಮಂದವಾದ ಜ್ವಾಲೆಯು ಕೋಣೆಯಲ್ಲಿ ಒಂದು ಮಧುರ ಮತ್ತು ಕನಸಿನಂತಹ ನೆರಳನ್ನು ಸೃಷ್ಟಿಸುತ್ತಿತ್ತು. ಕೊಠಡಿಯ ಹೊರಗೆ ಎಲ್ಲರೂ ನಗು ಮತ್ತು ತಮಾಷೆಯಲ್ಲಿ ತೊಡಗಿದ್ದರು. ಆದರೆ ವಂದನಾಳ ಮನಸ್ಸು ಒಳಗೆ ನಡುಗುತ್ತಿತ್ತು. ಅವಳು ವಧುವಿನಂತೆ ಹಾಸಿಗೆಯ ಒಂದು ಮೂಲೆಯಲ್ಲಿ ಕುಳಿತಿದ್ದಳು, ನಾಚಿಕೆ ಮತ್ತು ಗೊಂದಲದಿಂದ ಆವೃತಳಾಗಿದ್ದಳು. ತಲೆಯ ಮೇಲೆ ಮುಸುಕು ಇತ್ತು, ಆದರೆ ಅವಳ ಹೃದಯದಲ್ಲಿ ಬಿರುಗಾಳಿ ಎದ್ದಿತ್ತು. ಅವಳಿಗೆ ತುಂಬಾ ವಿಚಿತ್ರವೆನಿಸುತ್ತಿತ್ತು, ಏಕೆಂದರೆ ಇಂದು ಯಾರೊಂದಿಗೆ ಅವಳ ಮದುವೆಯಾಗಿತ್ತೋ ಅವರನ್ನು ಅವಳು ಮೊದಲು ಭಾವ ಎಂದು ಕರೆಯುತ್ತಿದ್ದಳು. ಅವಳ ಅಕ್ಕ ವರ್ಷಾಳ ಮದುವೆಯಾದ 2 ವರ್ಷಗಳ ನಂತರ ಅವಳು ಒಂದು ಮುದ್ದಾದ ಮಗುವಿಗೆ ಜನ್ಮ ನೀಡಿದಾಗ ಅತ್ತೆಮನೆ ಮತ್ತು ತವರುಮನೆಗಳಲ್ಲಿ ಸಂತೋಷವೇ ತುಂಬಿ ತುಳುಕುತ್ತಿತ್ತು. ಆದರೆ ಆ ಸಂತೋಷಕ್ಕೆ ಯಾರ ಕಣ್ಣು ಬಿತ್ತೋ ಏನೋ, ಒಂದು ರಾತ್ರಿ ಅವಳು ಚಾವಣಿಯ ಮೆಟ್ಟಿಲುಗಳಿಂದ ಜಾರಿಬಿದ್ದು ತಲೆಗೆ ತೀವ್ರವಾದ ಗಾಯವಾಗಿ ಸಾವನ್ನಪ್ಪಿದಳು. ಆ ಸಮಯದಲ್ಲಿ ಪುಟ್ಟ ಮಗು ಕೇವಲ 4 ತಿಂಗಳ ಮಗುವಾಗಿದ್ದ. ವಂದನಾಳೆ ಅವನನ್ನು ನೋಡಿಕೊಂಡಿದ್ದಳು ಮತ್ತು ಈಗ ಅಕ್ಕ ತೀರಿಕೊಂಡ 2 ತಿಂಗಳ ನಂತರ ಎಲ್ಲರ ಒಪ್ಪಿಗೆಯಿಂದ ಅವಳು ತನ್ನ ಭಾವನನ್ನೇ ಮದುವೆಯಾಗಿದ್ದಳು. ಸ್ವಲ್ಪ ಸಮಯದ ನಂತರ ಸೂರಜ್ ಕೋಣೆಗೆ ಬಂದನು. ಆದರೆ ಅವನ ಕಣ್ಣುಗಳಲ್ಲಿ ಯಾವುದೇ ಹೊಳಪು ಇರಲಿಲ್ಲ, ಯಾವುದೇ ಉತ್ಸಾಹವಿರಲಿಲ್ಲ, ಕೇವಲ ಆಯಾಸ ಮತ್ತು ಆಳವಾದ ಮೌನ ತುಂಬಿತ್ತು. ಅವನು ಬಂದವನೇ ಏನನ್ನೂ ಹೇಳದೆ ಹಾಸಿಗೆಯ ಇನ್ನೊಂದು ಬದಿಗೆ ಹೋಗಿ ಮಲಗಿದನು. ವಂದನಾಳ ಕಣ್ಣುಗಳು ತುಂಬಿ ಬಂದವು. ಇದು ಆಕೆಯ ಜೀವನ ಸಂಗಾತಿಯಿಂದ ಮೊದಲ ಬಾರಿಗೆ ಪ್ರೀತಿ ಸಿಗಬೇಕಾದ ರಾತ್ರಿಯಾಗಿತ್ತು. ಆದರೆ ಇಲ್ಲಿ ಬೇರೆಯೇ ಕತೆ ನಡೆಯುತ್ತಿತ್ತು. ಅವಳು ಏನನ್ನೋ ಯೋಚಿಸುತ್ತಿರುವಾಗಲೇ ಬಾಗಿಲು ನಿಧಾನವಾಗಿ ತೆರೆಯಿತು ಮತ್ತು ಅತ್ತೆ ಒಳಗೆ ಬಂದರು. ಸನ್ನಿ ನಿರಂತರವಾಗಿ ಅಳುತ್ತಿದ್ದನು. ಸನ್ನಿ ಅಳುತ್ತಿರುವುದನ್ನು ನೋಡಿ ವಂದನಾ ಗಾಬರಿಯಿಂದ ಎದ್ದು ನಿಂತಳು ಮತ್ತು ಅವನನ್ನು ತನ್ನ ಅತ್ತೆಯ ಮಡಿಲಿನಿಂದ ತೆಗೆದುಕೊಳ್ಳುತ್ತಾ, ಕೊಡಿ ಅತ್ತೆ, ನಾನು ನೋಡಿಕೊಳ್ಳುತ್ತೇನೆ ಎಂದಳು. ಆಕೆಯ ಅತ್ತೆ ಕಮಲಾ ತಮ್ಮ ಹಣೆಯಿಂದ ಹರಿಯುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ, ನಿನಗೆ ಅಭ್ಯಾಸವಾಗಿ ಬಿಟ್ಟಿದೆ ಅನ್ಸುತ್ತೆ, ನನ್ನ ಹತ್ತಿರ ಸುಮ್ಮನೆ ಇರುವುದಿಲ್ಲ ಎಂದರು. ವಂದನಾ ನಿಧಾನವಾಗಿ, ಅತ್ತೆ ನೀವು ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿ, ಸುಸ್ತಾಗಿರಬಹುದು, ನಾನು ಮಗುವನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಅವನನ್ನು ಮಡಿಲಲ್ಲಿ ತೆಗೆದುಕೊಂಡು ಸಮಾಧಾನಪಡಿಸಲು ಪ್ರಯತ್ನಿಸಿದಳು. ಆದರೆ ಅವನು ಸುಮ್ಮನಾಗಲಿಲ್ಲ. ಆಗ ವಂದನಾ ಅವನನ್ನು ಮಡಿಲಲ್ಲಿ ತೆಗೆದುಕೊಂಡು ಅಡುಗೆಮನೆಗೆ ಹೋಗಿ ಅವನಿಗೆ ಹಾಲು ತಯಾರಿಸಲು ಹೋದಳು. ಹೊಸದಾಗಿ ಮದುವೆಯಾದ ಹೆಂಡತಿಯಂತೆ ಏನೂ ಇರಲಿಲ್ಲ, ಏಕೆಂದರೆ ಅವಳು ಅಕ್ಕ ತೀರಿಕೊಂಡ ನಂತರ 1 ತಿಂಗಳ ಕಾಲ ಈ ಮನೆಯಲ್ಲಿ ಇದ್ದಳು ಮತ್ತು ಅವಳಿಗೆ ಎಲ್ಲವೂ ತಿಳಿದಿತ್ತು. ಸ್ವಲ್ಪ ಸಮಯದ ನಂತರ ಸನ್ನಿ ಸಮಾಧಾನವಾದನು, ಏಕೆಂದರೆ ಅವನ ಹೊಟ್ಟೆ ತುಂಬಿತು. ಅವಳು ಅವನನ್ನು ರೂಮಿಗೆ ಕರೆದುಕೊಂಡು ಬಂದು ಅವನ ಪಕ್ಕದಲ್ಲಿ ಮಲಗಿದಳು. ಸೂರಜ್ ಕಡೆಗೆ ನೋಡಿದಾಗ ಅವಳ ಹೃದಯದಲ್ಲಿ ನೋವು ಉಂಟಾಯಿತು ಮತ್ತು ಅವಳು ಯೋಚಿಸಲು ಪ್ರಾರಂಭಿಸಿದಳು. ನನ್ನ ಮನಸ್ಸಿನಲ್ಲಿ 1000 ಗೊಂದಲಗಳಿವೆ. ಇವರು ನನ್ನೊಂದಿಗೆ 2 ಮಾತುಗಳನ್ನಾದರೂ ಆಡಬಹುದಿತ್ತಲ್ವಾ? ಅವಳು ನೋಡುತ್ತಿದ್ದಳು. ಅಕ್ಕ ತೀರಿಕೊಂಡಾಗಿನಿಂದ ಸೂರಜ್ ಮೌನವಾಗಿದ್ದನು. ಅವನು ಅವಳೊಂದಿಗೆ ಮಾತನಾಡುತ್ತಾ ಇರಲಿಲ್ಲ. ಏನೇ ಆಗಲಿ, ಸುಸ್ತಾದ ಕಾರಣ ವಂದನಾಳಿಗೂ ನಿದ್ದೆ ಬಂದಿತು. ಮರುದಿನ ಬೆಳಿಗ್ಗೆ ಸಾಮಾನ್ಯ ದಿನದಂತಿತ್ತು. ಅವಳ ಮದುವೆಗೆ ಬಂದ ಕೆಲವು ಸಂಬಂಧಿಕರು ಹೋಗಲು ತಯಾರಿ ನಡೆಸುತ್ತಿದ್ದರು. ಅವಳು ಎದ್ದು ಬಂದಾಗ ಅವಳ ಅತ್ತೆ, ವಂದನಾ, ಮದುವೆ ಸ್ವಲ್ಪ ವಿಭಿನ್ನ ಪರಿಸ್ಥಿತಿಯಲ್ಲಿ ನಡೆದಿದೆ ಎಂದು ನನಗೆ ಗೊತ್ತು, ಆದರೆ ಆಚರಣೆಗಳನ್ನು ಮಾಡಬೇಕಲ್ವಾ? ಇಂದು ಮೊದಲ ಅಡುಗೆಯ ಶಾಸ್ತ್ರವಿದೆ, ನೀನು ಏನಾದರೂ ಸಿಹಿ ಮಾಡು ಎಂದರು. ಅವಳು ನಿಧಾನವಾಗಿ ಸರಿ ಅತ್ತೆ ಎಂದಳು. ಆಗ ಸನ್ನಿ ಅಳುವ ಧ್ವನಿ ಕೇಳಿಸಿತು. ಅವಳು ತಕ್ಷಣವೇ ತನ್ನ ರೂಮಿಗೆ ಓಡಿಹೋದಳು. ಸ್ವಲ್ಪ ಸಮಯದ ನಂತರ ಅತ್ತೆ ಸನ್ನಿಯನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ವಂದನಾ ಅಡುಗೆಮನೆಯಲ್ಲಿ ಪಾಯಸ ಮಾಡಲು ತಯಾರಿ ನಡೆಸುತ್ತಿದ್ದಳು. ಸೂರಜ್ ಕೋಣೆಯಿಂದ ಹೊರಗೆ ಬಂದನು. ಒಂದು ಕ್ಷಣ ವಂದನಾ ಕಡೆ ಕಣ್ಣು ಹಾಯಿಸಿ ಎಲ್ಲಿಗೋ ಹೊರಟು ಹೋದನು. ಪಾಯಸ ತಯಾರಾಗಿತ್ತು. ದೇವರ ನೈವೇದ್ಯದ ನಂತರ ಮನೆಯವರೆಲ್ಲ ಪಾಯಸ ತಿಂದರು. ಆದರೆ ಸೂರಜ್ ಎಲ್ಲಿದ್ದಾನೆಂದು ಯಾರಿಗೂ ತಿಳಿದಿರಲಿಲ್ಲ. ವಂದನಾಳಿಗೆ ತುಂಬಾ ವಿಚಿತ್ರವೆನಿಸುತ್ತಿತ್ತು, ಸೂರಜ್ ಏಕೆ ಇಷ್ಟು ದೂರ ಉಳಿಯುತ್ತಿದ್ದಾನೆಂದು. ಆದರೆ ಈಗ ತಾನೇ ಅವಳ ಮದುವೆಯಾಗಿ 1 ದಿನವಾಗಿತ್ತು. ಆದ್ದರಿಂದ ಅವಳು ಸೂರಜ್ಗೆ ಸ್ವಲ್ಪ ಸಮಯ ಕೊಡಲು ಬಯಸಿದಳು. ಅದಕ್ಕಾಗಿ ಅವಳು ತಲೆಯಾಡಿಸಿ ನಕಾರಾತ್ಮಕ ಆಲೋಚನೆಗಳನ್ನು ದೂರ ಮಾಡಿದಳು. ನಿಧಾನವಾಗಿ ದಿನಗಳು ಉರುಳಿದವು. ವಂದನಾ ಕೇವಲ ಸನ್ನಿಯ ತಾಯಿ ಮತ್ತು ಮನೆಯ ಒಳ್ಳೆಯ ಸೊಸೆಯಾಗಿ ಉಳಿದಿದ್ದಳು. ಆದರೆ ಸೂರಜ್ಗೆ ಹೆಂಡತಿ ಎಂದರೆ ಏನೂ ಇಲ್ಲದಂತೆ ವರ್ತಿಸುತ್ತಿದ್ದನು. ಅವನು ಬೆಳಿಗ್ಗೆ ಬೇಗನೆ ಆಫೀಸ್ಗೆ ಹೊರಟು ಹೋಗುತ್ತಿದ್ದನು ಮತ್ತು ತಡರಾತ್ರಿ ಮನೆಗೆ ಬರುತ್ತಿದ್ದನು. ತನ್ನಷ್ಟಕ್ಕೆ ತಾನೇ ಮಗ್ನನಾಗಿರುತ್ತಿದ್ದನು.
ವಂದನಾ ಕಡೆ ಸರಿಯಾಗಿ ನೋಡುತ್ತಲೂ ಇರಲಿಲ್ಲ. ವಂದನಾಳ ಮನಸ್ಸು ಒಡೆಯಲಾರಂಭಿಸಿತು. ಏಕೆಂದರೆ ಈಗ ಮದುವೆಯಾಗಿ 6 ತಿಂಗಳಾದರೂ ಸೂರಜ್ ಅವಳೊಂದಿಗೆ ಅಪರಿಚಿತರಂತೆ ವರ್ತಿಸುತ್ತಿದ್ದನು. ಸೂರಜ್ ಇನ್ನೂ ತನ್ನ ಅಕ್ಕನನ್ನು ಮರೆಯಲು ಸಾಧ್ಯವಾಗಿಲ್ಲವೆಂದು ಅವಳಿಗೆ ಅನಿಸುತ್ತಿತ್ತು. ಅದಕ್ಕೆ ಅವಳು ಏನನ್ನೂ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ರಾತ್ರಿ ವಂದನಾಳಿಗೆ ತೀವ್ರ ಜ್ವರವಿತ್ತು. ಸನ್ನಿ ತನ್ನ ಅಜ್ಜಿಯ ಬಳಿ ಮಲಗಿದ್ದನು. ಸೂರಜ್ ಕೋಣೆಗೆ ಬಂದನು. ಬಂದವನೇ ಹಾಸಿಗೆ ಮೇಲೆ ಮಲಗಿದನು. ವಂದನಾ ದುರ್ಬಲ ಧ್ವನಿಯಲ್ಲಿ, ನೋಡಿ, ನನಗೆ ಜ್ವರವಿದೆ ಎಂದಳು. ಆಗ ಅವನು ಕೋಪದಿಂದ, ಹಾಗಾದರೆ ಔಷಧಿ ತೆಗೆದುಕೋ, ನನಗೆ ಏಕೆ ಹೇಳುತ್ತಿದ್ದೀ ಎಂದು ಕೇಳಿದನು. ವಂದನಾ ನರಳಿದಳು. ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತು ಮತ್ತು ಅವಳು ತೇವವಾದ ಧ್ವನಿಯಲ್ಲಿ, ಸೂರಜ್, ನಾನು ನಿಮ್ಮ ಹೆಂಡತಿ, ನಿಮಗೆ ನನ್ನ ಬಗ್ಗೆ ಸ್ವಲ್ಪವೂ ಕಾಳಜಿಯಿಲ್ಲವೇ ಎಂದು ಕೇಳಿ ಅವನ ಭುಜವನ್ನು ನಿಧಾನವಾಗಿ ಮುಟ್ಟಿದಳು. ಅವಳ ಕೈಗಳ ಬಿಸಿಯಿಂದಲೂ ಸೂರಜ್ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಬದಲಿಗೆ ಸೂರಜ್ ಸಿಟ್ಟಿನಿಂದ, ಎಂತಹ ಕೀಳು ಹೆಂಗಸು ನೀನು, ನಿನ್ನ ಅಕ್ಕನ ಜಾಗವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯಾ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಿನ್ನನ್ನು ನಾನು ಮದುವೆಯಾಗಿದ್ದು ಬರೀ ಸನ್ನಿಗೋಸ್ಕರ, ಅದಕ್ಕೆ ನನ್ನಿಂದ ದೂರವಿರು ಎಂದು ಹೇಳಿದನು. ಸೂರಜ್ ಅವಳನ್ನು ಹಾಸಿಗೆಯಿಂದ ಕೆಳಗೆ ತಳ್ಳಿದನು. ವಂದನಾ ನರಳಿದಳು. ಅವಳಿಗೆ ತುಂಬಾ ಜೋರಾಗಿ ಅಳುಬಂತು. ಇದು ಎಂತಹ ನಡವಳಿಕೆ ಎಂದು ಅವಳು ಯೋಚಿಸಿದಳು. ಗದ್ಗದಿತ ಧ್ವನಿಯಲ್ಲಿ, ನಾನು ನಿನಗೆ ಇಷ್ಟವಿಲ್ಲದಿದ್ದರೆ ಸ್ಪಷ್ಟವಾಗಿ ಹೇಳಿಬಿಡು, ಈ ರೀತಿ ನನ್ನನ್ನು ಅವಮಾನಿಸಬೇಡ, ನಾನು ಮನೆಯನ್ನು ಬಿಟ್ಟು ಹೋಗುತ್ತೇನೆ ಎಂದಳು. ಸೂರಜ್ ಕೋಪದಿಂದ, ಸನ್ನಿ ನೀನಿಲ್ಲದೆ ಇರಲು ಸಾಧ್ಯವಿಲ್ಲ, ಮತ್ತು ಸನ್ನಿ ನನ್ನ ಮಗ, ಅವನ ಕಾರಣದಿಂದ ನೀನು ಈ ಮನೆಯಲ್ಲಿ ಇರಬೇಕು. ನನ್ನ ಮಗನ ಹೆಸರಲ್ಲಿ ಬ್ಲಾಕ್ಮೇಲ್ ಮಾಡಿ ನನ್ನ ಹತ್ತಿರ ಬರುವ ಪ್ರಯತ್ನ ಮಾಡಬೇಡ, ಅರ್ಥ ಆಯ್ತಾ ನಿನಗೆ ಎಂದನು. ಸೂರಜ್ನ ಧ್ವನಿಯಲ್ಲಿ ಒಂದು ರೀತಿಯ ವಿಚಿತ್ರ ಶಕ್ತಿ ಇತ್ತು. ಅವನು ಮುಂದುವರೆದು, ನಾನು ವರ್ಷಾಳನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ಅವಳ ಜಾಗವನ್ನು ಬೇರೆ ಯಾರಿಗೂ ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿ ಮುಖ ತಿರುಗಿಸಿ ಮಲಗಿದನು. ವಂದನಾ ರಾತ್ರಿಯಿಡೀ ಅಳುತ್ತಾ ಇದ್ದಳು. ಅವಳ ಜ್ವರ ಬೆಳಿಗ್ಗೆ ಇನ್ನಷ್ಟು ಹೆಚ್ಚಾಗಿತ್ತು. ಅತ್ತೆ ಕಮಲ ಅವಳ ಕೋಣೆಗೆ ಬಂದಾಗ ಮತ್ತು ಅವಳ ಸ್ಥಿತಿಯನ್ನು ನೋಡಿದಾಗ ಗಾಬರಿಯಾದರು. ಅವರು ತಕ್ಷಣವೇ ಸೂರಜ್ಗೆ, ಮಗನೇ, ಸೊಸೆಯ ಸ್ಥಿತಿ ಸರಿ ಇಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಹೋಗು ಎಂದರು. ಆದರೆ ಸೂರಜ್ ಉದಾಸೀನದಿಂದ, ಅಮ್ಮ, ನನಗೆ ತುಂಬಾ ಕೆಲಸವಿದೆ, ನೀವೇ ನಿಮ್ಮ ಸೊಸೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದನು. ಅಂದು ಮೊದಲ ಬಾರಿಗೆ ಕಮಲಾಳ ತಾಳ್ಮೆ ಒಡೆಯಿತು. ಅವರು ಅವನನ್ನು ಗದರಿಸಿ, ನೀನು ಸೊಸೆಯೊಂದಿಗೆ ಸರಿಯಾಗಿ ವರ್ತಿಸುತ್ತಿಲ್ಲವೆಂದು ನಾನು ಮೊದಲಿನಿಂದಲೂ ನೋಡುತ್ತಿದ್ದೇನೆ. ವರ್ಷ ಈ ಜಗತ್ತಿನಲ್ಲಿಲ್ಲ, ಈಗ ನೀನು ನಿನ್ನ ಇನ್ನೊಬ್ಬ ಹೆಂಡತಿಯನ್ನು ನೋಡಿಕೊಳ್ಳಬೇಕು, ನಾಳೆ ಅವಳಿಗೂ ಏನಾದರೂ ಆದರೆ ಏನು ಗತಿ ಎಂದು ಕೇಳಿದರು. ಸೂರಜ್ ಏನನ್ನೂ ಹೇಳದೆ ಸಿಟ್ಟಿನಿಂದ ಕಾಲು ಎಳೆದುಕೊಂಡು ಮನೆಯಿಂದ ಹೊರಟು ಹೋದನು. ಸೂರಜ್ನ ಮನಸ್ಸಿನಲ್ಲಿ ಏನಿದೆ ಎಂದು ಕಮಲ ಆಶ್ಚರ್ಯಚಕಿತರಾದರು. ಅತ್ತ ಹಾಸಿಗೆ ಮೇಲೆ ಮಲಗಿದ್ದ ಅಸಹಾಯಕ ವಂದನಾಳ ಕಣ್ಣುಗಳಿಂದ ನೀರು ಧಾರೆಧಾರೆಯಾಗಿ ಹರಿಯುತ್ತಿತ್ತು. ನೆರೆಹೊರೆಯ ಇಬ್ಬರು ಹೆಂಗಸರ ಸಹಾಯದಿಂದ ಕಮಲ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ವೈದ್ಯರು ತಕ್ಷಣವೇ ಅವಳನ್ನು ಆಸ್ಪತ್ರೆಗೆ ಸೇರಿಸಿಕೊಂಡರು. ಕಮಲ ಒಬ್ಬರೇ ಸನ್ನಿ ಮತ್ತು ವಂದನಾ ಇಬ್ಬರನ್ನು ನೋಡಿಕೊಳ್ಳುತ್ತಾ ಸುಸ್ತಾದರು. ಆಗ ವಂದನಾ ತನ್ನ ಸಹೋದರನಿಗೆ ಕರೆ ಮಾಡಿದಳು ಮತ್ತು ಅಣ್ಣ ಮತ್ತು ಅತ್ತಿಗೆ ಅವಳನ್ನು ನೋಡಿಕೊಳ್ಳಲು ಅಲ್ಲಿಗೆ ಬಂದರು. ಆದರೆ ವಂದನಾಳ ಮನಸ್ಸಿನಲ್ಲಿ ಈಗ ಭಾರ ಇಳಿದಿತ್ತು. ಅವಳಿಗೆ ತೀವ್ರ ಖಿನ್ನತೆ ಉಂಟಾಗುತ್ತಿತ್ತು. ನನ್ನ ಗಂಡ ನನ್ನನ್ನು ಅನಾರೋಗ್ಯದಿಂದ ನೋಡಿದರೂ ನನ್ನ ಬಗ್ಗೆ ಏಕೆ ಯೋಚಿಸುವುದಿಲ್ಲ, ನನಗೆ ಯಾವುದೇ ಅಸ್ತಿತ್ವವಿಲ್ಲವೇ ಎಂದು ಅವಳು ಯೋಚಿಸುತ್ತಿದ್ದಳು. ಅವಳ ಮನಸ್ಸು ಕಲ್ಲಿನಂತಾಯಿತು. ಇಷ್ಟು ದಿನ ಸೂರಜ್ನ ಹೃದಯ ಒಂದು ದಿನ ಕರಗುತ್ತದೆ ಎಂದುಕೊಂಡಿದ್ದಳು. ಸೂರಜ್ ತನ್ನೊಂದಿಗೆ ಏಕೆ ಹೀಗೆ ವರ್ತಿಸುತ್ತಿದ್ದಾನೆಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಅವಳ ಅಕ್ಕ ಈ ಜಗತ್ತಿನಲ್ಲಿಲ್ಲದಿದ್ದರೆ ಅದರಲ್ಲಿ ಅವಳ ತಪ್ಪೇನಿದೆ? ಅದಕ್ಕಾಗಿ ಅವಳಿಗೆ ನಿರಂತರವಾಗಿ ಶಿಕ್ಷೆ ನೀಡಲಾಗುತ್ತಿದೆಯಲ್ಲ ಎಂದು ಅವಳು ಯೋಚಿಸುತ್ತಿದ್ದಳು. ಆದರೆ ಸೂರಜ್ನ ಅಸಲಿಯತ್ತು ಏನೆಂದು ವಂದನಾಳಿಗೆ ತಿಳಿದಿರಲಿಲ್ಲ. ವಂದನಾ ಈಗ ಒಂದು ರೀತಿಯ ಗೊಂದಲದಲ್ಲಿ ಸಿಲುಕಿದ್ದಳು. ಸನ್ನಿ ಕಾರಣದಿಂದ ಅವಳು ಮನೆಯನ್ನು ಬಿಟ್ಟು ಹೋಗಲು ಸಾಧ್ಯವಿರಲಿಲ್ಲ ಮತ್ತು ಅತ್ತೆ ಆಕೆಯೊಂದಿಗೆ ತುಂಬಾ ಚೆನ್ನಾಗಿ ವರ್ತಿಸುತ್ತಿದ್ದರು. ಹಾಗೆಯೇ ಸನ್ನಿ ಜೊತೆ ಭಾವನಾತ್ಮಕ ಸಂಬಂಧವಿತ್ತು. ಆದ್ದರಿಂದ ಅವಳು ಯಾವುದೇ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ವಾರದ ನಂತರ ವಂದನಾ ಆಸ್ಪತ್ರೆಯಿಂದ ಮನೆಗೆ ಬಂದಳು. ಈಗ ಅವಳು ಸೂರಜ್ನಿಂದ ಒಂದು ನಿರ್ದಿಷ್ಟ ದೂರವನ್ನು ಕಾಯ್ದುಕೊಂಡಿದ್ದಳು. ಅವಳು ಅವನ ಯಾವ ಕೆಲಸವನ್ನೂ ಸರಿಯಾಗಿ ಮಾಡುತ್ತಿರಲಿಲ್ಲ. ಅವನ ಬಟ್ಟೆಗಳು ಗೋಜಲು ಗೋಜಲಾಗಿರುತ್ತಿದ್ದವು. ಸೂರಜ್ ಸಿಟ್ಟಾಗುತ್ತಿದ್ದನು, ಆದರೆ ಏನನ್ನೂ ಹೇಳುತ್ತಿರಲಿಲ್ಲ. ಈಗ ವಂದನಾ ಅವನನ್ನು ಅವನ ಪಾಡಿಗೆ ಬಿಟ್ಟಿದ್ದಳು. ಒಂದು ದಿನ ತಡರಾತ್ರಿ ವಂದನಾಳಿಗೆ ನಿದ್ದೆ ಬರುತ್ತಿರಲಿಲ್ಲ. ಅವಳು ಕಿಟಕಿಯಲ್ಲಿ ನಿಂತಿದ್ದಳು. ಆಗ ಮನೆಯ ಹಿಂಭಾಗದಲ್ಲಿ ಏನೋ ಚಲನವಲನವಾಗುತ್ತಿರುವಂತೆ ಅವಳಿಗೆ ಅನಿಸಿತು. ಯಾರಾದರೂ ಕಳ್ಳರು ನುಗ್ಗಿರಬಹುದೇ ಎಂದು ಅವಳಿಗೆ ಅನುಮಾನ ಬಂದಿತು.
ಟಾರ್ಚ್ ತೆಗೆದುಕೊಂಡು ಛಾವಣಿ ಏರಿದಳು. ಹಿಂಬದಿಯ ಗಲ್ಲಿಯಲ್ಲಿ ಸೂರಜ್ನ ಕಾರು ನಿಂತಿತ್ತು. ಸೂರಜ್ ಇಷ್ಟು ರಾತ್ರಿ ಹಿಂಬದಿಯ ಗಲ್ಲಿಯಿಂದ ಮನೆಗೆ ಏಕೆ ಬರುತ್ತಿದ್ದಾನೆ ಎಂದು ಅವಳಿಗೆ ಆಶ್ಚರ್ಯವಾಯಿತು. ಆಗ ಸ್ಟೋರ್ ರೂಮ್ ಬಳಿ 2 ನೆರಳುಗಳು ಅವಳಿಗೆ ಕಾಣಿಸಿದವು. ಅವಳ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು. ಸ್ಟೋರ್ ರೂಮಿನ ಬಾಗಿಲು ತೆರೆಯಿತು ಮತ್ತು 2 ನೆರಳುಗಳು ಸ್ಟೋರ್ ರೂಮಿನೊಳಗೆ ಹೋದವು. ನಂತರ ಬಾಗಿಲು ಮುಚ್ಚಿತು. ಈಗ ಅವಳ ಕುತೂಹಲ ಹೆಚ್ಚಾಯಿತು. ಅವಳು ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಮನೆಯ ಹಿಂಭಾಗಕ್ಕೆ ಬಂದಳು. ಸ್ಟೋರ್ ರೂಮಿನ ಹಿಂದಿನ ಕಿಟಕಿಯಿಂದ ಒಳಗೆ ಇಣುಕಿದಾಗ ಅವಳಿಗೆ ದಿಗ್ಭ್ರಮೆಯಾಯಿತು. ಅವಳ ಕಣ್ಣುಗಳು ಆಶ್ಚರ್ಯದಿಂದ ವಿಸ್ತಾರವಾದವು. ಯಾವಾಗಲೂ ನಾನು ವರ್ಷಾಳನ್ನು ತುಂಬಾ ಪ್ರೀತಿಸುತ್ತೇನೆ ಎಂದು ಹೇಳುತ್ತಿದ್ದ ಗಂಡನ ಈ ರೂಪವನ್ನು ನೋಡಿ ವಂದನಾಳ ಮನಸ್ಸು ಒಳಗೆ ಒಡೆಯಿತು. ಸ್ನೇಹಿತರೆ, ಕೊನೆಗೂ ವಂದನಾ ಸ್ಟೋರ್ ರೂಮಿನಲ್ಲಿ ಏನು ನೋಡಿದಳು? ಈ ಕಥೆಯಲ್ಲಿ ಮುಂದೆ ಏನಾಗಲಿದೆ ಎಂದು ತಿಳಿಯಲು ಈ ಕಥೆಯ ಮುಂದಿನ ಭಾಗವನ್ನು ಖಂಡಿತವಾಗಿ ಓದಿರಿ ಮತ್ತು ಅದಕ್ಕಾಗಿ ನಮ್ಮ ಚಾನೆಲ್ ಅನ್ನು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿರಿ. ಇದರಿಂದ ಮುಂದಿನ ಭಾಗದ ನೋಟಿಫಿಕೇಶನ್ ನಿಮಗೆ ತಕ್ಷಣವೇ ಸಿಗುತ್ತದೆ. ಧನ್ಯವಾದಗಳು.